ಸೊ ಇವಾಗ ತಮಗೆಲ್ಲ ಗೊತ್ತಿರುವಂತೆ ಕಳೆದ ಒಂದು ವಾರದಿಂದ ಎಲ್ಲ ಕೋವಿಡ್ ಅವೇರ್ನೆಸ್, ಕೋವಿಡ್ ಅಲರ್ಟ್ನೆಸ್ ಅನ್ನ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ನೋಟಿಫೈ ಮಾಡಿದ್ದಾರೆ. ಅದೇ ತರ ನಾವೆಲ್ಲ ಕೋವಿಡ್ ಇದನ್ನು ನಾವು ಫೇಸ್ ಮಾಡಲಿಕ್ಕೆ ನಾವೆಲ್ಲ ತರಹದ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ. ಸೊ ನಮ್ಮ ಜಿಲ್ಲಾ ಆಸ್ಪತ್ರೆ ಪರವಾಗಿ ನಾವು ಟೆಸ್ಟಿಂಗು ಮತ್ತು ಪೇಷಂಟ್ ಬೇಕಾದಂಥ ಬೆಡ್ ಫೆಸಿಲಿಟಿಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಟೆಸ್ಟಿಂಗ್ಗೋಸ್ಕರ ನಾವು ನಮ್ಮ RDL ಲ್ಯಾಬಲ್ಲಿ ನಾವು ಟೆಸ್ಟಿಂಗ್ಗೋಸ್ಕರ ನಾವು ಒಂದು ಪ್ಲೇಸನ್ನು ಆಲ್ಮೋಸ್ಟ್ ಐಡೆಂಟಿಫೈ ಮಾಡಿದ್ದೀವಿ. ಸೊ ಟೆಸ್ಟಿಂಗ್ ಯಾರಿಗೆ ಮಾಡಬೇಕಂತ ನಮ್ಮ ಮಾರ್ಗಸೂಚಿ ಪ್ರಕಾರ ಎಲ್ಲ ಸಾರಿ ಕೇಸಸ್ ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಎಲ್ಲ ಕೇಸಸ್ಸನ್ನು ನಾವು ಟೆಸ್ಟಿಂಗ್ ಒಳಪಡಿಸ್ತಾ ಇದ್ದೀವಿ. ಅದೇ ಥರ ವಯೋವೃದ್ಧರು ಏಜೆಡ್ ಮೋರ್ ದೆನ್ 60 years ಯಾರಿದ್ದಾರೆ, ಅವರು ಚಿಕ್ಕ ಮಕ್ಕಳು ಲೆಸ್ ದೆನ್ 5 years ಇರ್ಬೋದು, ಅದೇ ಥರ ಪ್ರೆಗ್ನೆಂಟ್ ವುಮನ್ ಇರ್ಬೋದು. ಇವರಲ್ಲಿ ನಮ್ಮಲ್ಲಿ ಅಂದರೆ ಇನ್ಫ್ಲೂಯೆನ್ಸಾ ಇಲ್ನೆಸ್ ಸಿಂಪ್ಟಮ್ಸ್ ಬಂದರೆ ಕೆಮ್ಮು, ನೆಗಡಿ, ಉಸಿರಾಟ ತೊಂದರೆ ಇಂಥ ಏನು ಕಂಡು ಬಂದರೆ ಅವನ್ನೆಲ್ಲ ಟೆಸ್ಟಿಂಗ್ ಮಾಡಲಿಕ್ಕೆ 25% ಟೆಸ್ಟಿಂಗ್ ಮಾಡಲಿಕ್ಕೆ ನಮಗೆ ಮಾರ್ಗಸೂಚಿ ಬಂದಿದೆ. ಅದೇ ಥರ ನಾವು ನಮ್ಮಲ್ಲಿ ಮಾಡ್ತಾ ಇದ್ದೇವೆ. ಇದು ಟೆಸ್ಟಿಂಗ್ಗೋಸ್ಕರ ನಾವು ಮಾಡಿದಂಥ ವ್ಯವಸ್ಥೆ. ಅದೇ ಥರ ಪೇಷಂಟ್ಗೋಸ್ಕರ ಏನಾದರೂ ಸಿವಿಯರಿಟಿ ಜಾಸ್ತಿ ಆದರೆ ಅಡ್ಮಿಟ್ ಮಾಡ್ಕೋಗೋಸ್ಕರ ನಾವೊಂದು ನಮ್ಮ 2ನೇ ಫ್ಲೋರಲ್ಲಿ, ನಮ್ಮ ಜಿಲ್ಲಾ ಆಸ್ಪತ್ರೆ 2ನೇ ಫ್ಲೋರಲ್ಲಿ ಒಂದು 40 ಬೆಡ್ಡನ್ನು ನಾವು ಐಸೋಲೇಟೆಡ್ ಕೋವಿಡ್ ವಾರ್ಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 12 ಬೆಡ್ಸನ್ನು ಕೋವಿಡ್ ICU ವಾರ್ಡನ್ನು ಮಾಡ್ಕೊಂಡಿದ್ದೀವಿ. ಅದೇ ಥರ ಇನ್ನು 16 ಬೆಡ್ಸನ್ನು, ಇನ್ನು 18 ಬೆಡ್ಡನ್ನು ಏನಿದೆಯಲ್ಲ ಅದನ್ನು ನಾವು ಐಸೋಲೇಷನ್ ವಾರ್ಡ್ ಅಂತ ಮಾಡ್ಕೊಂಡಿದ್ದೀವಿ. ಅಂದರೆ ಸ್ಟೇಬಲ್ ಪೇಷಂಟ್ ಇರುವಂಥ ಅವ್ರಿಗೋಸ್ಕರ ಮಾಡ್ಕೊಂಡಿದ್ದೀವಿ. ಸೊ ಮತ್ತೆ ಕೋವಿಡ್ ಬೇಕಾದಂಥ ಎಲ್ಲ ಔಷಧಿ ಇರ್ಬೋದು, ಆಕ್ಸಿಜನ್ ಎಲ್ಲ ನಮ್ಮ ಹತ್ರ ಎಲ್ಲ ಸಿದ್ಧತೆ ಮಾಡಿದ್ದೀವಿ. ಆಕ್ಸಿಜನ್ಗೋಸ್ಕರ ಏನು ತೊಂದರೆ ಇಲ್ಲ ನಮಗೆ. ನಮ್ಮಲ್ಲಿ ಇರುವ 2 LM ಆಕ್ಸಿಜನ್ ಟ್ಯಾಂಕ್ಸ್ ಇದೆ. ಒಂದು 6 KL, ಇನ್ನೊಂದು 13 KL ಸಾಮರ್ಥ್ಯ ಇರುವಂಥ LMO ಟ್ಯಾಂಕ್ ಇದೆ. ಅದೇ ಥರ 500 LPM ಮತ್ತು 1000 LPM ಸಾಮರ್ಥ್ಯದ 2 PSA ಪ್ಲಾಂಟ್ ನಮ್ಮಲ್ಲಿದೆ. ಸೊ ಆಕ್ಸಿಜನ್ಗೋಸ್ಕರ ಏನು ತೊಂದರೆ ಇಲ್ಲ. ಬೈ ಚಾನ್ಸ್ ಪೇಷಂಟ್ ಹೆಚ್ಚಿಗೆ ಆದ್ರೂ ನಮ್ಮಲ್ಲಿ 400 ಬೆಡ್ಡಲ್ಲಿ ನಮ್ಮಲ್ಲಿ ಸುಮಾರು 380 ಬೆಡ್ಗೆ ಆಕ್ಸಿಜನ್ ಪಾಯಿಂಟ್ಸ್ ಇದೆ, ಲಿಕ್ವಿಡ್ ಮೆಡಿಕಲ್ ಗ್ಯಾಸ್ ಪೈಪ್ಲೈನ್ಸ್ ಇದೆ. ಸೊ ಯಾವುದೇ ಥರ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗೇನು ಬಂದಂಥ ಇದೇನು ಕೋವಿಡ್ ಸ್ಟ್ರೇನ್ ಇದೆ, ಇದು ಮೈಲ್ಡ್ ಸ್ಟ್ರೇನ್ ಇದೆ. ನಾವು ಬೇರೆ ನಮ್ಮ ರಾಜ್ಯದ ಕಡೆ ಗಮನಿಸಿದಾಗ ಅಥವಾ ನಮ್ಮ ದೇಶದಲ್ಲಿ ನೋಡಿದಾಗ ಅಥವಾ ಬೇರೆ ದೇಶದಲ್ಲಿ ಇದ್ರ ಈ ವೈರಸ್ ಬಗ್ಗೆ ನೋಡಲ್ಪಟ್ಟಾಗೆ ಇದು ಮೈಲ್ಡ್ ಸಿಂಪ್ಟಮ್ಸ್ ಮಾಡ್ತಾ ಇದೆ. ಹಾಸ್ಪಿಟಲೈಸೇಷನ್ ತುಂಬಾ ಕಡಿಮೆ ಇದೆ. ಸೊ ಯಾರಿಗೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಮ್ದು ಒಂದು ರಿಕ್ವೆಸ್ಟ್ ಅಂದರೆ ಎಲ್ಲರೂ ತಮ್ಮ ವೈಯಕ್ತಿಕ ಏನಂತಲ್ಲ ಪರ್ಸನಲ್ ಹೈಜೀನ್ ಬಗ್ಗೆ ಇದು ಮಾಡಬೇಕು. ಯಾರಿಗಾರು ಸಿಂಪ್ಟಮ್ಸ್ ಇದ್ರೆ ಮಾಸ್ಕ್ ಹಾಕೋಬೇಕು. ಆದಷ್ಟು ವಯೋವೃದ್ಧರು, ಚಿಕ್ಕ ಮಕ್ಕಳು, ಎಲ್ಲೆಲ್ಲಿ ಕ್ರೌಡೆಡ್ ಜಾಗ ಇದೆ ಅಲ್ಲಿ ಹೋಗ್ಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಮತ್ತು ಸೆಲ್ಫ್ ಏನಂತಾರಲ್ಲ ಮಾಸ್ಕ್ ಎಲ್ಲಿ ಹೋದ್ರೂ ಸಿಂಪ್ಟಮ್ಸ್ ಇದ್ರೆ ಸ್ವಲ್ಪ ಮಾಸ್ಕ್ ಹಾಕೋಬೇಕಂತ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಸರ್. ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ. ನಾವು ಇದು ಎಲ್ಲರೂ ಎಲ್ಲರೂ ತಮ್ಮ ಸೆಲ್ಫ್ ಪ್ರಿಕಾಷನ್ ತಗೋಬೇಕಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ ಸರ್. ಸೊ ಟೆಸ್ಟಿಂಗ್ಗೋಸ್ಕರ ನಮ್ಮಲ್ಲಿ ನಾವು ನಮ್ಮ RDL ಲ್ಯಾಬಲ್ಲಿ ನಾವು ಆರ್ಟಿಫಿಷಿಯಲ್ ಸ್ವಾಬ್ಸ್ ತಗೋತಾ ಇದ್ವಿ. ಸೊ ಟೆಸ್ಟಿಂಗ್ ಸಂಬಂಧ VTM ಕಿಟ್ಸ್ ಅಂತ ಬರುತ್ತೆ. ಅದರಲ್ಲಿ ನಮ್ಮ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ 8,000 ಸ್ಟಾಕ್ಸ್ ಇದೆ, VTM ಸ್ಟಾಕ್ಸ್ ಇದೆ. ಸೊ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಸೊ ಟೆಸ್ಟಿಂಗ್ಗೋಸ್ಕರ ನಮ್ಮ ರಾಜ್ಯದಲ್ಲಿ 10 ಸೆಂಟರ್ಸ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ನಮ್ಮ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟ್ ನಾವು ಕಲೆಕ್ಟ್ ಮಾಡಿದಂಥ ಸ್ಯಾಂಪಲ್ಸ್ ನಾವು KIMS ಹುಬ್ಳಿ ಕಳಿಸ್ತಾ ಇದ್ದೀವಿ. ಸೊ ಅಲ್ಲಿಂದ ಬಂದಂಥ ರಿಪೋರ್ಟ್ ಅನ್ನು ನಾವು ಐಡೆಂಟಿಫೈ ಮಾಡಿ ಆ ಪೇಷಂಟ್ಗೆ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿವರೆಗೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಯಾವ್ದು ಪಾಸಿಟಿವ್ ಕೇಸ್ ಕಂಡು ಬಂದಿಲ್ಲ. ಸೊ ಇನ್ನು ನಾವು ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಟೆಸ್ಟಿಂಗ್ ಆಧಾರದ ಮೇಲೆ ಯಾವ್ದು ಪಾಸಿಟಿವ್ ಬಂದ್ರೆ ಅವನ್ನ ಫಾಲೋ ಅಪ್ ಮಾಡ್ತೀವಿ ಸರ್. ಟೆಸ್ಟಿಂಗ್ ಅಂತ ಪಾಸಿಟಿವ್ ಮಾಡಿಬಿಟ್ಟು ಆಮೇಲೆ ಪೇಷಂಟ್ಗೆ ಪೇಷಂಟ್ ಡಿಪೆಂಡಿಂಗ್ ಆನ್ ಸಿವಿಯರಿಟಿ ಮೇಲೆ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಪೇಷಂಟ್ ಮೈಲ್ಡ್ ಸಿಂಪ್ಟಮ್ಸ್ ಇದ್ದು ಅಂದರೆ ಮನೆಯಲ್ಲಿ ಹೋಮ್ ಐಸೋಲೇಷನ್ ಮಾಡಿ ಅವರಿಗೆ ಏನೇನು ಪ್ರಿಕಾಷನ್ ತಗೋಬೇಕು ಅಂತ ಹೇಳ್ತೀವಿ. ಹಾಗಿದ್ರೆ ಸಿಂಪ್ಟಮೆಟಿಕ್ಸ್ ಇದ್ರೆ ನಮ್ಮಲ್ಲಿ ಪೇಷಂಟ್ಗೋಸ್ಕರ ನಾವು ಆಲ್ಮೋಸ್ಟ್ 40 ಬೆಡ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಇದು Thank you for tuning in to Bhima Hija News.